ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರೆ ಈಗ ಆರ್ ಎಸ್ ಎಸ್ಸು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ಈ ದೇಶದ ಹಿತದೃಷ್ಟಿಯಿಂದ ಅವರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆಮೇಲೆ ಜನಗಳಿಗೂ ಅದರಿಂದ ಯಾವುದೇ ವಿಧವಾದ ತೊಂದರೆಗಳಿಲ್ಲ. ಈಗ ಕೋಮುವಾದಿಗಳು ಬೇರೆಯವರು ಯಾರಿದ್ದಾರೆ ಅವರಿಂದ ತೊಂದರೆಗಳಿದೆ. ಅವ್ರುಗಳ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಆರ್ ಎಸ್ ಎಸ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರ್ ಎಸ್ ಎಸ್ 100 ವರ್ಷ ಇದ್ದರೆ ಯಾರಿಗೇನು ಆತಂಕವಾದ ಆಗಿದೆ ಅವರಿಂದ? ಏನೂ ಆಗಿಲ್ಲ. ಸರ್ ಅದನ್ನೇ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು, ಆತಂಕವಾದಿಗಳು ಆರ್ ಎಸ್ ಎಸ್ದವರು ದೇಶ ಪ್ರೇಮಕ್ಕಿಂತ ಜಾಸ್ತಿ ದೇಶವನ್ನು ಹೆಂಗೆ ದ್ವೇಷಿಸಬೇಕು ಅನ್ನೋದು ಹೇಳ್ಕೊಡ್ತಿದ್ದಾರೆ ಈ ಸಂಘಟನೆಯಲ್ಲಿ ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನಂತೀನಿ. ಇವಾಗ ಒಬ್ಬ ಕಳ್ಳತನ ಮಾಡಿ ಅವನು ಸಿಗಾಕೋಬಾರ್ದು ಅಂದರೆ ಕಳ್ಳ ಅಂದರೆ ಮುಂದೆ ಎಲ್ಲೋ ಇದ್ದಾನೆ ಕಳ್ಳ ಅಂದ್ಕೊಳ್ತಾರೆ. ಅದಕ್ಕೆ ಈಗ ಇವರೇನು ಆತಂಕವಾದದ ಬಗ್ಗೆ ಏನು ಇವ್ರಿಗೆ ಭಯ ಇದೆ, ಇನ್ನೊಬ್ಬರ ಮೇಲೆ ಆತಂಕವಾದ ಹಾಕ್ಬಿಟ್ಟಿದ್ದಾರೆ ಈಗ. ಸೊ ಕೋಟಿ ಬಂದು ಆರ್ ಎಸ್ ಎಸ್ ಸಂಘಟನೆಗೆ ಬೀಳ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿಗೆ? ಆರ್ ಎಸ್ ಎಸ್ಗೆ ಅದು ನಮಗದು ಗೊತ್ತಿಲ್ಲ ಸರ್. ಆರ್ ಎಸ್ ಎಸ್ ಹಣ ಬರ್ತಾ ಇರೋದು ನಮ್ಗೆ ಗೊತ್ತಿಲ್ಲ. ಸಂಸ್ಥೆ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಿದ್ದಾರೆ. ಅಲ್ಲ, ಕಾಂಗ್ರೆಸ್ಗೆ ಪ್ರಪಂಚದ ಎಲ್ಲ ಕಡೆಯಿಂದನೂ ಬರುತ್ತೆ. ಈಗ ಹಿಂದೂ ರಾಷ್ಟ್ರ ಇರೋದು ಇದೊಂದು, ಎಲ್ಲಿಂದ ಬರಬೇಕು ನಮಗೆ ದುಡ್ಡು? ಈಗ ಆ ಥರ ಏನಾದರೂ ಆರ್ ಎಸ್ ಎಸ್ ಅವ್ರು ದುಡ್ಡು ಕೇಳಿದ್ರೆ ನಾವುಗಳು ಕೊಡ್ತೀವಿ ದುಡ್ಡು. ಯಾಕಂದರೆ ಅವರು ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಎಷ್ಟೋ ಫ್ಲಡ್ಗಳಲ್ಲೇ ಇದು ಮಾಡಿದ್ರಂತೆ ಎಲ್ಲ ಜನ ಹೇಳ್ತಿದ್ದಾರೆ. ಎಷ್ಟೋ ಫ್ಲಡ್ಗಳಾದಾಗ ಇದಾದಾಗ ಹೆಲ್ಪ್ ಮಾಡಿದ್ದಾರೆ ಆರ್ ಎಸ್ ಎಸ್ ದವರು ಅಂತ ಹೇಳ್ತಿದ್ದಾರೆ. ಖಂಡಿತ ಮಾಡ್ತಾರೆ. ಈಗ ಅವರು ಒಂದು ಶಿಸ್ತು, ಒಂದು ಕ್ರಮ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ. ಆಮೇಲೆ ಮಕ್ಳಿಗೂ ಅಷ್ಟೇ, ಸಣ್ಣ ಮಕ್ಳು ಹೋಗಿ ಆರ್ ಎಸ್ ಎಸ್ ಸೇರಿದ್ರು ಅಂದರೆ ಅವ್ರಿಗೆ ಗುರು ಏನು, ಯಾವ ಥರ ನಡ್ಕೋಬೇಕು ಏನು ಅನ್ನೋದು ಒಂದು ತಿಳುವಳಿಕೆ ಬರುತ್ತೆ. ಗೌರವ ಸಮರ್ಪಣೆ. ಹೌದು. ಆಮೇಲೆ ಆರೋಗ್ಯ ದೃಷ್ಟಿಯಿಂದನೂ ಅವ್ರು ಮಾಡೋ ವ್ಯಾಯಾಮ ಅವು ಇವೆಲ್ಲ ಏನಿದೆ ಅದನ್ನು ಮಾಡಲಿಕ್ಕೆ ಇವರು ಗೌರ್ಮೆಂಟ್ ಜಾಗವನ್ನು ಅಲೌಟ್ ಮಾಡಬಾರ್ದು ಅಂತ ಲೆಟರ್ ಬರ್ತಿದ್ದಾರಲ್ಲ, ಅದು ಸ್ಪಷ್ಟನೆ ಕೊಟ್ಟಿದ್ದಾರಲ್ಲ. ಗೌರ್ಮೆಂಟ್ ಜಾಗ ಅಂದರೆ ಯಾರ್ದು ಅಲ್ಲ, ಅದು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಅದನ್ನು ಗೌರ್ಮೆಂಟ್ ಜಾಗ ಇದ್ದರೆ ಸ್ವಂತಕ್ಕಲ್ಲ. ಇದೇನು ಅವರು ಈಗ ಉಪಯೋಗಿಸ್ಕೊಳ್ತಾ ಇರೋ ಅವ್ರ ಸ್ವಂತಕ್ಕೇನು ಮಾಡ್ತಾ ಇಲ್ವಲ್ಲ ಅದನ್ನು. ಇವರು ತಮಿಳ್ನಾಡು ಮಾದರಿ ಮಾರಕ್ಕೆ ಹೊರಟಿದ್ದಾರಲ್ಲ, ಅದ್ರ ಬಗ್ಗೆ ಅಂತ. ಅಂದರೆ ತಮಿಳ್ನಾಡು ಮಾದರಿಯಲ್ಲಿ ಈಗ ತಮಿಳ್ನಾಡಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ಗೌರ್ಮೆಂಟ್ ಜಾಗದಲ್ಲಿ ನಡೆಸುವ ಆಗಿಲ್ಲ ಅಂತ ಕೆಲವೊಂದಿಷ್ಟು ಇವು ಬಂದಿದ್ದಾವೆ. ಅದ್ರ ಬಗ್ಗೆ ಅಯ್ಯೋ, ಈಗ ನಮಗೆ ಆಶ್ಚರ್ಯ ಏನೂ ಇಲ್ಲ. ಈಗ ನೀವು ಹಿಂದೂಗಳಾಗಿದ್ದರೆ ಈ ದೇಶ ಬಿಟ್ಟು ಹೋಗಬೇಕು ಅಂದರೆ ನಾವು ಅದಕ್ಕೆ ತಯಾರಾಗಿರಬೇಕು. ಆ ಥರ ಇದೆ ಪರಿಸ್ಥಿತಿ. ನೀವು ಹಿಂದೂ ಅಂತ ನೀವೇನೇನು ಹೇಳ್ಕೊಂಡ್ರೆ ದೇಶ ಬಿಟ್ಟು ಹೋಗು ಅಂತಾರೆ, ಬಿಟ್ಟು ಹೋಗ್ಬೇಕು ಅಷ್ಟೇ ನಾವು. ಸೊ ಫೈನಲಿ ಈ ಒಂದು ತಗಾದೆ ಬಗ್ಗೆ ಏನಂತೀರಿ? ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಷ್ಟೇ. ಇನ್ನೊಬ್ಬನ ಯಾರೋ ಓಲೈಸೋದಕ್ಕೋಸ್ಕರ ಮಾಡ್ತಾ ಇರೋ ಕೆಲಸ. ಈಗಾಗಲೇ ಆರ್ ಎಸ್ ಎಸ್ 100 ವರ್ಷ ಪೂರೈಸಿದೆ. ಇದ್ರ ಬಗ್ಗೆ ಏನಂತೀರಿ ಸರ್? ನಮಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಅದಕ್ಕೇನು ಈಗ ಜನಗಳಿಂದ ಏನು ಬೆಂಬಲ ಇದೆಯಲ್ಲ, ಅದು ಕಡಿಮೆ ಅಂತ ಅನಿಸುತ್ತೆ ನನಗೆ. ಸೊ ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವ್ರ ಅಪ್ಪನಿಗೆ ಹೋಗಿ ಕೇಳು ಅಂತ ಹೇಳು, ಅವ್ರ ಅಪ್ಪನ ಇದರಲ್ಲಿ ಭಾಗಿಯಾಗಿದ್ರು, ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು ಆರ್ ಎಸ್ ಎಸ್ ಚಟುವಟಿಕೆಗಳು ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅವ್ರ ತಂದೆಗೆ ನಿಜವಾಗ್ಲೂ ಗೊತ್ತಿದೆ ಆರ್ ಎಸ್ ಎಸ್ ಏನು ಮಾಡ್ತಾ ಇದೆ, ಅದಕ್ಕೆ ಹೋಗಿದ್ದಾರೆ. ಇಂದಿರಾ ಗಾಂಧಿ ಅವರು ಸಹಿತ ಆರ್ ಎಸ್ ಎಸ್ನ ಕೆಲವೊಂದಿಷ್ಟು ಕೆಲಸಗಳನ್ನ ಹಾಡಿ ಹೋಗಿದ್ರಂತೆ. ಇದ್ರ ಬಗ್ಗೆ ಏನಂತೀರಿ? ಸಂತೋಷ ಆಗುತ್ತೆ. ಯಾಕಂದರೆ ನಿಜಾಂಶ ಯಾವಾಗಿದ್ರೂ ಅದನ್ನು ಬೆಂಬಲಿಸಿದ್ದಾರೆ. ಇವರು ಯಾರು ನಮ್ಮ ಆರ್ ಎಸ್ ಎಸ್ಸು ಇವತ್ತಿಂದ ಅಲ್ಲ, ಇದು ಆರ್ ಎಸ್ ಎಸ್ಸು ಭಾಳ ದಿವಸದಿಂದ ಇದೆ. ಅವರು ಚಲೋ ಕೆಲಸನೂ ಮಾಡ್ಯಾರ. ಅದು ಒಂಥರ ಸಂಘಟನೆಗತೆ. ಅದನ್ನು ನಾವು ರಾಜಕೀಯವಾಗಿ ತೊಗೊಂಡು ಅಂದರೆ ಅದು ಉಲ್ಟಾ ಆಗ್ತದೆ. ಅದನ್ನು ಪಾಸಿಟಿವಾಗಿ ತೊಗೊಂಡು ಅಂದರೆ ಚಲೋನ ಆಗ್ತದೆ ಅದು. ಸೊ ನನ್ನ ಅಭಿಪ್ರಾಯ ಅಂದರೆ ಕಂಟಿನ್ಯೂ ಆಗಬೇಕು, ಅದು ಪ್ಲ್ಯಾನ್ ಮಾಡೋದು ಬೇಕಾಗಿ. ಈ ಒಂದು ಸಂಘಟನೆಗೆ ಕೋಟಿ ಹಣ ಬಂದು ಬೀಳ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾದ. ಇದ್ರ ಬಗ್ಗೆ ಏನಂತೀರಿ? ಯಾರಿಗೆ ಬರ್ಲಿಕ್ಕತ್ತಿಲ್ಲ ರೊಕ್ಕ? ಈಗ ಎಲ್ಲರಿಗೂ ಬರ್ಲಿಕ್ಕತ್ತದ. ಮತ್ತು ಯಾರಿಗೆ ಬರ್ಲಿಕ್ಕತ್ತದ ಅನ್ನೋದು ನೀವು ನೋಡಿದ್ರಿ ಅಂದರೆ ಅದಕ್ಕೆ ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ ಅಂದರೆ ಅವ್ರಿಗೆ ಬೆನಿಫಿಟ್ ಆಗ್ತದೆ. ಇನ್ನೂ ಕೋಟಿ ಬರಲಿಲ್ಲ, ಯಾರಿಗೇನು ಲುಕ್ಸಾನ್ ಅದ ಅದರಿಂದ? ಸೊ ಅದು ಎಲ್ಲಿಂದ ಬರ್ತಾ ಇದೆ ಸಂಘಟನೆಗೆ ಅಂತ? ಈಗ ಬಂದಿದ್ದನ್ನು ಟ್ಯಾಕ್ಸ್ ಅಂತೂ ಕಟ್ಟಲಿಕ್ಕೆ ಬೇಕಲ್ಲ, ಹಾಗೆ ಅಂತೂ ಬಿಡ್ಲಿಕ್ಕೆ ಆಗೋದಿಲ್ಲ. ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದ, ಗೌರ್ಮೆಂಟ್ ಅದ, ಎಲ್ಲ ಚೆಕ್ ಮಾಡ್ತಿರ್ಬೇಕು. ಅದನ್ನು 1 ಕೋಟಿ ರೂಪಾಯಿ ಅಂದರೆ 30% ಟ್ಯಾಕ್ಸ್ ಕಟ್ಟಿರಿ, 30% ಗೌರ್ಮೆಂಟಿಗೂ ಫಾಯ್ದೆ. ನೀನು 70% ಎಲ್ಲಿ ಖರ್ಚು ಮಾಡಿರ್ತೀವಿ ಅವ್ರು ಸ್ವಲ್ಪ ಅವ್ನು ಕೊಟ್ಟವ್ನು ಎಲ್ಲಿದ್ದಾನೆ ಅನ್ನೋದನ್ನು ನೀನು ಹುಡುಕ್ಲಿಕ್ಕೆ ಆಗ್ತದೆ ಅವಾಗ. ಸೊ ಸಂಘಟನೆ ಕೋಮು ದ್ವೇಷವನ್ನು ಬೆಳೆಸ್ತಾ ಇದೆ, ಇದೊಂದು ಉಗ್ರವಾದಿ ಸಂಘಟನೆ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಇದ್ರ ಬಗ್ಗೆ ಏನಂತೀರಿ? ನೀವು ನೋಡೋದ್ರಲ್ಲೂ ದೃಷ್ಟಿಕೋನದೊಳಗೆ ಇರ್ತದೆ. ಈಗ ನಾನು ನೋಡ್ಲಿಕ್ಕತ್ತೀನಿ, ಈ ಮರ ದೊಡ್ಡದ, ಇಷ್ಟು ದೊಡ್ಡದಲ್ಲ, ತಲೆ ಮೇಲೆ ಬಿದ್ದರೆ ಏನು ಮಾಡ್ತದೆ ಅಂದರೆ ಅದಕ್ಕೂ ಆಗ್ತದೆ. ಇಲ್ಲಪ್ಪ ಅದಂಗೆ ನೆರಳು ಬರ್ತದೆ ಅಂದರೆ ಅದನ್ನು ಆಗ್ತದೆ. ಸೊ ನೀವು ನೋಡೋ ದೃಷ್ಟಿಕೋನದೊಳಗೆ ಇರ್ತದೆ, ಅದು ಹೆಂಗಿರ್ತದೆ ಅಂಥೇಳಿ, ಅದು ನನ್ನ ಅಭಿಪ್ರಾಯ. ಫೈನಲ್ ಆಗಿ ಕಾರ್ಯಚಟುವಟಿಕೆಗಳು ಬ್ಯಾನ್ ಆಗಬೇಕಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವು ಪರ್ಸ್ನಲ್ ಒಪಿನಿಯನ್. ಅದು ಅವರು ಬ್ಯಾನ್ ಆಗಬೇಕು ಅಂದರೆ ಅವ್ರ ಅಧಿಕಾರ ಇರೋರು ಬ್ಯಾನ್ ಮಾಡ್ತಾರೆ ಅಂದರೆ ಮಾಡ್ಬೋದು, ಅದನ್ನ ಯಾರಿಗೂ ತಡಿಲಿಕ್ಕಾಗಂಗಿಲ್ಲ. ಬಟ್ ಲಾಸ್ ಆ್ಯಂಡ್ ಪ್ರಾಫಿಟ್ ಆ ಕಾಂಗ್ರೆಸ್ಗೆ ಅಂತ ಬ್ಯಾನ್ ಮಾಡೋದ್ರಿಂದ? ನೋಡಿರಿ, ಎಲ್ಲರಿಗೂ ಒಂದು ಅಜೆಂಡಾ ಅಂತ ಇರ್ತದೆ. ಈಗ ನಾನು ಮಾರ್ಕೆಟ್ ಬರಬೇಕು, ನಾನು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂದರೆ ನಾನು ಜನರ ಪಲ್ಸ್ ನೋಡಿಕೊಂಡು, ಜನರು ಹೆಂಗೆ ಮಾತಾಡ್ಲಿಕ್ಕೆ ನೋಡಿಕೊಂಡು ನಾನು ಹುಡುಕ್ಲಿಕ್ಕೆ ಹೋಗ್ತೀನಿ. ಓಕೆ, ಇದರಿಂದ ಫಾಯ್ದೆ ಆಗ್ತದೆ ಅಂದರೆ ಮಾಡ್ತಾರೆ ಜನ, ಇಲ್ಲ ಅಂದರೆ ಮಾಡೋಂಗಿಲ್ಲ.